ಆಕಾರ ಇದು ಮತ್ತೆ ಇದು ಹಚ್ಚಿರಿ ಕೆಳಗಿದ ಈಗ ಹೆಂಗಾರು ಗಣಪತಿ ಹಬ್ಬ ಬಂತ್ರಿ, ಎಲ್ಲರೂ ಮನ್ಯಾಗ ಡೆಕೋರೇಷನ್ ಮಾಡವ್ರ. ಈಗ ಕೆಲವೊಬ್ಬರ ಮಂದಿಗೆ ಅರ್ಜೆಂಟ್ ಒಳಗ ಆರ್ಡರ್ ಕೊಡ್ತಾರ ನಿಮ್ ಕಡೆ, ಅದ್ 2 ದಿವಸನೇ ಮಾಡ್ಕೊಡ್ತಾರ ನೀವು? ಇದ 12, 20, 15, 20, 10, 10. ಮಷಿನ್ ಇದು ನೋಡಾಕತ್ತೇನ್ರಿ. ಇದು ಯಾವ ಮಷಿನ್ ನಿಮ್ಗೆ ಗೊತ್ತಾಗಲಿಲ್ಲ ನನಗೆ, ಕೊಡ್ರಿ ನೋಡೋಣ. ಈಗ ಸದ್ಯಕ್ಕೆ ಇದು ಶಾಂಪಲ್ ಐತೇನ್ರಿ ಇದು? ಹಾ, ಶಾಂಪಲ್ ಐತಿ. ಹಾ, ಅದು ರೆಡಿ ಆಗದ ಕೂಡಲೇ ಈ ತರ ಕಾಣ್ತೈತೆ. ಈಗ ಲೈಟಿಂಗ್ ಬಂದವ್ರಿ ಇಂಥ ಬ್ಲೂತ್ಗಳು ಹಚ್ಚಾಕ, ಸೊ ಅವನ್ನೆಲ್ಲ ಮಾಡ್ತೀರಿ ನೀವು? ಮತ್ತೆ ಈಗ ನೋಡ್ರಿ, ಒಬ್ಬೊಬ್ಬರು ಕಸ್ಟಮರ್ಗೆ ಏನು ನಾಲೆಜ್ ಗೊತ್ತಿಲ್ಲ ಅವ್ರಿಗೆ. ಬಟ್ ನಿಮಗೆ ಒಂದು ಎಕ್ಸಾಂಪಲ್ ಉದಾಹರಣೆಗೆ ತೋರಿಸ್ಕೊಡ್ತಾರೆ, ನಮಗೆ ಈ ತರ ಬೇಕು ನೋಡ್ರಿ, ಅರ್ಬಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತವ್ರಿಗೆ ನೀವು ಹೆಂಗ್ ಮಾಡ್ಕೊಡ್ತೀರಾ? ಇದ್ರೊಳಗ ಕ್ರಶ್ ಒಳಗೂ ಬರ್ತೈತ್ರಿ, ಲೈಕ್ರಾ ಒಳಗೂ ಬರ್ತೈತ್ರಿ. ಇದೇನ್ರಿ ಅರ್ಬಿ ಹಿಡ್ಕೊಂಡ್ರಿ ನೀವು? ನಮಸ್ಕಾರ ರೀ ಫ್ರೆಂಡ್ಸ್, ಗಣಪತಿ ಹಬ್ಬ ರಾತ್ರಿ ಸನೇಕ್ ಬಂತ. ಗಣಪತಿ ಹಬ್ಬಕ್ಕೆ ಡೆಕೋರೇಷನ್ ಅರ್ಬಿ ಸ್ಟಿಚಿಂಗ್ ಮಾಡ್ಬೇಕು ಅನ್ಕೊಂಡ್ರೇನಾ? ಅದಷ್ಟ ಅಲ್ಲ, ಎಲ್ಲಾ ತರ ಡೆಕೋರೇಷನ್ ಸಿಗ್ತೈತ್ರಿ ಇಲ್ಲಿ. ಬರ್ರಿ. ನಮಸ್ಕಾರ ರೀ ಅಕ್ಕಾರ. ನಮಸ್ಕಾರ. ನಮಸ್ಕಾರ ರೀ. ಇಲ್ಲಿ ನೀವು ಎಲ್ಲಾದ ಡೆಕೋರೇಷನ್ ಮತ್ತು ಅರ್ಬಿ ಸ್ಟಿಚಿಂಗ್ ಮಾಡ್ಬೇಕಂತ ಕೇಳ್ಪಟ್ಟಿನಿ ರೀ, ಹೌದೇನ್ರಿ? ಹೌದ್ರಿ, ನಮ್ ಕಡೆ ಎಲ್ಲಾ ತರದ್ದನು ಅರ್ವಿ ಸ್ಟಿಚಿಂಗ್ ಮಾಡಿ ಕೊಡ್ತೇವ್ರಿ ನಾವು. ಹೌದಾ? ಮತ್ತೆ ಸ್ವಲ್ಪ ವಿವರವಾಗಿ ಹೇಳ್ರಲ್ಲ ನಮಗೆ, ಯಾವ ತರ ನೀವು ಸ್ಟಿಚಿಂಗ್ ಮಾಡ್ತೀರಿ ಮತ್ತೆ ಡೆಕೋರೇಷನ್ ಹೆಂಗ್ ಮಾಡ್ತೀರಿ ಎಲ್ಲ ತಿಳಿಸಿ ಹೇಳ್ರ. ಬರಿ ಒಳಗ ಈಗ ಇದೇನ್ರಿ ಇದು ಅರ್ಬಿ ಹಿಡ್ಕೊಂಡ್ರಿ ನೀವು? ಇದ್ರಿ ಕ್ರಶ್, ಆಮೇಲೆ ಲೈಕ್ರಾ ರೀ. ಇದ ಬಪ್ಪೈ ಟೇಬಲ್ ಕವರ್ ಐತ್ರಿ. ಬಪ್ಪೆ ಟೇಬಲ್ ಕವರ್. ಇದು ಬಪ್ಪೈ ಟೇಬಲ್ ಕವರ್ ಐತ್ರಿ. ಇದ 1.5 ಫೂಟ್ 6 ಫೂಟ್ ಬರತ್ರಿ. ಇದು 1.5 by 6 1.5 ಮಾಡ್ಕೊಡ್ತೀರಿ. ಮತ್ತೆ ಹಾ, ಈ ತರ- ಈಗ ಈ ತರ ಟೇಬಲ್ ಕೊಂಡಿರ್ತೈತ್ರಿ ಇದ. ಆಮೇಲೆ ಇದ ತರಾನ ರೌಂಡ್ ಟೇಬಲ್ ಅನ್ನು ಬರ್ತೈತ್ರಿ ನಮ್ಮ ಹತ್ರ. ತೋರಿಸ್ರಿ ಒಂದ್ ಸ್ವಲ್ಪ. ಇದು ಊಟದ ಟೇಬಲ್ ರೀ. ಊಟದ? ಹಾ, ರೌಂಡ್ ಟೇಬಲ್. ಹಾ, ಮತ್ತ ರೌಂಡ್ ಟೇಬಲ್ ಬರ್ತೈತ್ರಿ. ಹಾ. ಆಮೇಲೆ ಈ ತರ ಈ ತರ ಕುರ್ಚಿಗಳು ಬರ್ತದ್ರಿ. ಕುರ್ಚಿ ಕವರ್ ಅನ್ನು ರೆಡಿ ಮಾಡಿ ಕೊಡ್ತೇವ್ರಿ ನಾವು. ಕುರ್ಚಿ ಕವರ್. ಹಾ. ಹಾ. ಇದ್ರೊಳಗ ಕ್ರಶ್ ಒಳಗೂ ಬರ್ತೈತ್ರಿ, ಲೈಕ್ರಾ ಒಳಗೂ ಬರ್ತೈತ್ರಿ. ಹಾ. ಆಮೇಲೆ ಚಾಂದಿನಿ ಅಂತ ಅರ್ವಿ ಬರ್ತೈತಿ, ಅದ್ರೊಳಗುನು ಬರ್ತೈತ್ರಿ. ನೀವ್ ಯಾವ ತರ ಹೇಳ್ತಿರಲ್ಲ ಅದ್ರೊಳಗ ನಾವು ಸ್ಟಿಚ್ ಮಾಡ್ಕೊಡ್ತೇವ್ರಿ. ಹಂಗ ನೀವು ಡಿಸೈನ್ ಅನ್ನು ಸೆಲೆಕ್ಟ್ ಮಾಡಿದಂಗ ನಾವು ಸ್ಟಿಚ್ ಮಾಡ್ಕೊಡ್ತೇವ್ರಿ. ಅಂದ್ರ ಕಸ್ಟಮೈಸ್ ಅವ್ರಿಗೆ ಹೆಂಗ್ ಬೇಕಂಗ್ ಮಾಡ್ಕೊಡ್ತೀರಿ? ಹಾ, ಅವ್ರಿಗೆ ಹೆಂಗ್ ಬೇಕ ಹಂಗ್ ಮಾಡ್ಕೊಡ್ತೇವ್ರಿ. ಹಾ. ಆಮೇಲೆ ಈ ತರ ನಾವ್ ಚುನ್ರಿನು ರೆಡಿ ಮಾಡ್ತೇವ್ರಿ. ಇದು ಯಾವ ಅರ್ಬಿ ಅದ? ಇದು ಲೈಕ್ರಾ. ಲೈಕ್ರಾ ಅರ್ಬಿ. ಇದು ಲೈಕ್ರಾ ರೀ. ಹಾ, ಇದ 12, 20, 15, 20, 10, 10. ಕಸ್ಟಮರ್ ಯಾವ ಸೈಜ್ ಹೇಳ್ತಾರಲ್ಲ ಆ ಸೈಜ್ ನಾವು ಮಾಡ್ಕೊಡ್ತೀವಿ. ಮಾಡ್ಕೊಡ್ತೇವೆ. ಮತ್ತೆ ಇದು ಎದಕ್ಕೆ ಉಪಯೋಗ ಆಗತ್ರಿ ಇದು? ಇದ ಸ್ಟೇಜ್ ಮ್ಯಾಗ ಬ್ಯಾಕ್ ಸೈಡ್ ಹಾಕ್ತಾರಲ್ರಿ ಪರ್ದಾ, ಅದಕ್ಕೆ ಹಾ. ಯೂಸ್ ಆಕೇತ್ರಿ ಇದು. ಅದಕ್ಕೆ ಇದಾಕತ್ತೇನ್? ಅಷ್ಟ ಅಲ್ರಿ, ಗಣಪತಿ ಡೆಕೋರೇಷನ್ ಯೂಸ್ ಆಗತ್ತ. ಹಾ, ಮತ್ತೆ ಗಣಪತಿ ಹಬ್ಬನು ಸನೇಕ್ ಬಂದತ್ರಲ್ಲ, ಅದು ಬಾಳ ಇಂಪಾರ್ಟೆಂಟ್ ರೀ. ಮತ್ತ ಜನ ಈಗ ಡೆಕೋರೇಷನ್ ಮಾಡ್ಬೇಕು ಅನ್ಕೊಂಡಿರ್ತಾರ, ಅವ್ರಿಗೆ ನೀವು ಹೆಂಗ್ ಮಾಡ್ಕೊಡ್ತೀರಿ? ಹಾ, ಮಾಡ್ಕೊಡ್ತೇವಲ್ರಿ. ಎಲ್ಲಾ ತರ ಡೆಕೋರೇಷನ್? ಎಲ್ಲಾ ತರ ಡೆಕೋರೇಷನ್ ಮಾಡ್ಕೊಡ್ತೀವಿ. ಡೆಕೋರೇಷನ್ ಕ್ಲಾತ್ ಅನ್ನು ಸ್ಟಿಚಿಂಗ್ ಮಾಡ್ಕೊಡ್ತೀವ್ರಿ. ಹಾ. ಮತ್ತ ಅವ್ರಿಗೆ ಏನಾರ ತಿಳಿಲಿಲ್ಲ, ಒಂದ್ ವೇಳೆ ತಿಳಿಲಿಲ್ಲ ಅಂತಂದ್ರ ಅದಕ್ಕೂ ನಾವ್ ಹೆಲ್ಪ್ ಮಾಡ್ತೇವಿ. ಈ ತರ ಹೊಲ್ಕೋರಿ, ಈ ತರ ಹೊಲ್ಕೋರಿ ಅಂತ ಹೇಳಿ. ಹಾ. ಮತ್ತೆ ಸೈಜ್ ಎಷ್ಟು ಬೇಕಂತ ಕೇಳ್ತಾರ್ರಿ, ಅವಾಗ ಹಾ. ನೀವ್ ಏನ್ ಮಾಡ್ತೀರಿ? ಎಷ್ಟ್ ದೊಡ್ಡ ಸೈಜ್ ಬೇಕಾದ್ರೆ ನೀವು ಹೊಲ್ಸ್ಕೊಡ್ತೀರಿ? ಹಾ, ಎಷ್ಟು ಹೊಲ್ಕೊಡ್ತೀರಿ. ಬೇಕಾದ್ರೆ ನೀವು ದೊಡ್ಡ ಸೈಜ್ ಹೊಲ್ಕೊಡ್ತೀರಿ? 20, 40, ಹಾ. 100, 200 ಫೂಟ್ ಎಷ್ಟ್ ಬೇಕಾದ್ರೂ ನಾವು ಹೊಲಕ್ ಕೊಡ್ತೀವ್ರಿ. ಹಾ. ಹಾ. ಆಮೇಲೆ ಹಂದ್ರ ಹಾಕಕಂತ ಕೇಸಿ ಪನ್ನ ಮ್ಯಾಗ ಪನ್ನ ಇಟ್ಕೇಸಿ ತೈವಾನ್ ಅರ್ವಿ ಬೇಕಾಕೇತ್ರಿ ನಮ್ ಫೆಂಡಲ್ದವ್ರಿಗೆ, ಹಾ. ಅದನ್ನ ಕೂಡ ನಾವ್ ಮಾಡ್ಕೊಡ್ತೇವ್ರಿ. ಹಾ. ಮತ್ತೆ ಬೇರೆ ಬೇರೆ ಏನ ಸ್ಟಿಚಿಂಗ್ ಮಾಡ್ಕೊಡ್ತೀರಿ? ಅಂದ್ರೆ ಹಾ. ಬೇರೆ ಬೇರೆ ಕಾರ್ಯಕ್ರಮದ? ಬೇರೆ ಬೇರೆ ಕಾರ್ಯಕ್ರಮ ಅಂತಂದ್ರ ನಮ್ ಡೆಕೋರೇಷನ್ದವ್ರಿಗೆ ಯಾವ ತರ ಕ್ಲಾತ್ ಸ್ಟಿಚಿಂಗ್ ಬೇಕಲ್ರಿ, ಹಾ. ಆ ತರ ಎಲ್ಲಾ ತರಾನು ಮಾಡ್ಕೊಡ್ತೇವೆ. ವಿಧಿ ಮಂಡಪ್ ಬಂತ, ಡೆಕೋರೇಷನ್ ಬಂತ, ಬಪ್ಪೈ ಟೇಬಲ್, ಹ್ಮ್. ಚೇರ್ ಕವರ್, ರೌಂಡ್ ಟೇಬಲ್, ಹ್ಮ್. ಎಲ್ಲಾ ತರದನು ಸಿಗ್ತೈತ್ರಿ. ಹ್ಮ್. ಮತ್ತ ಆಕಾರಿ, ಇದು ಮಷಿನ್ ಇದು ನೋಡಾಕತ್ತೇನ್ರಿ, ಇದು ಯಾವ ಮಷಿನ್ ನಿಮ್ಗೆ ಗೊತ್ತಾಗಲಿಲ್ಲ ನನಗ? ಇದ ಜಾಕ್ ಮಷಿನ್ ರೀ. ಇದ ಸ್ವಲ್ಪ ಫಾಸ್ಟ್ ಕೆಲಸ ಕೊಡ್ತೈತಿ. ಹಾ. ಹಾ. 2 ತಾಸ ಆಗೋಲ್ಲೇ 1 ತಾಸ ಒಳಗದು ಆಗಿರ್ತೈತ್ರಿ. ಅಂದ್ರ ಸ್ವಲ್ಪ ಹೆಲ್ಪ್ಫುಲ್ ಐತಿ. ಅಡ್ವಾನ್ಸ್ ಇನ್ನ ಮಷಿನ್ ಐತ್ರಿ ಅದು? ಹಾ, ಎಲ್ಲ ಕರೆಂಟ್ ಮ್ಯಾಗ ಐತ್ರಿ. ಹಾ. ಇಲ್ಲಿ ಲೈಟು ಕೊಟ್ಟಿದಾರ ಅವ್ರ. ಹಾ. ಹಾ. ಆಮೇಲೆ ಈಗ ನಾವ ಕೆಲವೊಬ್ರ ವಿಧಿ ಮಂಡಪಗ ಸೈಡ್ ಅಲ್ಲಿ ಲೇಸ್ ಕೇಳ್ತಾರ್ರಿ. ಹಾ. ವಿಧಿ ಮಂಡಪಗ ವೀಲೆ ಹೊಡೆದ್ ಕೂಡ್ಲೆ ರೀ, ಹಾ. ಇಲ್ಲಿ ಸೈಡ್ ಲೇಸ್ ಕೇಳ್ತಾರ. ಅದಕ್ ನಾವ ಈ ತರ ಯಾವ್ದು ಲೇಸ್ ಅವ್ರ ಚಾಯ್ಸ್ ಮಾಡ್ತಾರಲ್ಲ ಆ ತರ ಲೇಸ್ ಹಚ್ಕೇಸಿ ಹೊಲಕ್ ಕೊಡ್ತೀವಿ. ಕೊಡ್ರಿ ನೋಡೋಣ. ಈಗ ಸದ್ಯಕ್ಕೆ ಇದು ಶಾಂಪಲ್ ಐತೇನ್ರಿ ಇದು? ಹಾ, ಶಾಂಪಲ್ ಐತ್ರಿ. ಈಗ ಮತ್ತೆ ಬೇರೆ ತರ ಬರ್ತಾನ್ರಿ? ಹಾ, ಬೇರೆ ತರಾನು ಬರ್ತೈತಿ. ಹಾ. ಹಾ. ಮತ್ತ ಅಕ್ಕ ಒಬ್ಬೊಬ್ರು ಅಂತಾರ ನಮ್ಗ ಆ ಅರ್ಬಿ ಬೇಕು, ಈ ಅರ್ಬಿ ಬೇಕಂತ. ಅದ ಯಾವ್ಯಾವ ತರ ಅರ್ಬಿ ಅದಾವ್ರಿ ನಿಮ್ ಕಡೆ? ಇಲ್ಲಿ ಡೆಕೋರೇಷನ್ ಅಂತಂದ್ರ ಇದು ಲೈಕ್ರಾ, ಚಾಂದಿನಿ, ಕ್ರಶ್ ಇವ ಯೂಸ್ ಮಾಡ್ತಾರ. ಹಾ. ಹಿಂಗಾಗಿ ಇವೆಲ್ಲ ಸಿಗ್ತಾವ ನಮ್ ಕಡೆ. ಮತ್ತ ಹಂದ್ರದವ್ರಿಗೆ ಬಟರ್ ಕ್ಯಾಪ್ ಯೂಸ್ ಆಗುತ್ತ. ಹಾ. ಬಟರ್ ಕ್ಯಾಪ್ ಅರಿವಿಯನ್ನು ನಾವು ಪನ್ನ ಇಟ್ಟು ಹೊಲದ್ ಕೊಡ್ತೇವಿ. ಅವ್ರು ಯಾವ ತರ ಹೇಳ್ತಾರ ಆ ತರ ಸ್ಟಿಚಿಂಗ್ ಮಾಡ್ಕೊಡ್ತೀವಿ. ಮತ್ತ ಈಗ ನೋಡ್ರಿ, ಒಬ್ಬೊಬ್ಬರು ಕಸ್ಟಮರ್ಗೆ ಏನು ನಾಲೆಜ್ ಗೊತ್ತಿಲ್ಲ ಅವ್ರಿಗೆ. ಬಟ್ ನಿಮಗ ಒಂದ ಎಕ್ಸಾಂಪಲ್ ಉದಾಹರಣೆಗೆ ತೋರಿಸ್ಕೊಡ್ತಾರ, ನಮಗೆ ಈ ತರ ಬೇಕು ನೋಡ್ರಿ, ಹಾ. ಅರ್ಬಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತವ್ರಿಗೆ ನೀವು ಹೆಂಗ್ ಮಾಡ್ಕೊಡ್ತೀರ ಅಂತ? ಹಾ, ಅವ್ರು ನಮ್ಮ ಹತ್ರ ಬಂದ ಅಥವಾ ಫೋಟೋ ತೋರ್ಸಿದ್ರು, ಅಥವಾ ನಾವ್ ಈ ತರ ಮಾಡ್ಬೇಕು ಅನ್ಕೊಂಡೇವಿ, ಯಾವ ತರ ಸ್ಟಿಚಿಂಗ್ ಮಾಡ್ಕೊಡ್ತೀರಿ ಅಂತ ಕೇಳಿದ್ರಂದ್ರ ಹ್ಮ್. ನಾವ್ ಅವ್ರಿಗೆ ಹೇಳ್ತೇವಿ, ಈ ತರ ಅರ್ವಿ ತಗೋರಿ,
ಅಥವಾ ಈ ತರ ಸೂಟ್ ಆಗೋದಿಲ್ಲ ಪರ್ ಅರ್ವಿ ತಗೋರಿ ಇನ್ನೊಂದ್ ಇರ್ತೈತ್ರಿ ಪರ್ ಅಂತ ಹೇಳಿ ಹ್ಮ್. ಆ ಪರ್ದು ಸದ ನಾವು ಬ್ಯಾಕ್ ಡ್ರಾಪ್ ಮಾಡ್ಕೊಡ್ತೇವೆ. ಹಾ ಹೌದಾ ಮತ್ತ ಅದ ಇದನ್ನ ಈ ಗುಂಡಿಗಳು ಕಾಣಕತ್ತಲ್ಲ ಅದೇನು ಗೊತ್ತಾಗ್ಲಿಲ್ಲ ನನಗೆ ಎದಕ್ಕೆ ಇರ್ತದೆ? ಇದ್ರಿ ಲೇಡೀಸ್ ಡ್ರೆಸ್ಗೆ ಹಚ್ಚುವಂತ ಲೇಸ್ ನಾಟ್ ಹಾ ಬ್ಲೌಸ್ಗೆ ಇದು ಬ್ಲೌಸ್ಗದು ಯೂಸ್ ಆಗತ್ರಿ. ಓ ಅಂದ್ರೆ ನೀವು ಲೇಡೀಸ್ ಡ್ರೆಸ್ ಹೊಲ್ದು ಕೊಡ್ತೀರಿ? ಹಾ ರೀ ಲೇಡೀಸ್ ಡ್ರೆಸ್ ಅನ್ನ ಹೊಲಕ್ ಕೊಡ್ತೀವಿ. ಓ ಲೇಡೀಸ್ ಡ್ರೆಸ್ ಅಷ್ಟ ಅಲ್ರಿ ಹಾ ರೀ. ಆಲ್ ಟೈಪ್ ಡಿಸೈನರಿಂಗ್ ಮಾಡ್ತೇನ್ರಿ ನಾನು. ಎಲ್ಲಾ ಒಟ್ಟು ಮಾಡ್ಕೊಡ್ತೀರಿ? ಎಲ್ಲಾ ಮಾಡ್ಕೊಡ್ತೀವಿ. ಹಾ ಹಾ ಡೆಕೋರೇಷನ್ ವಿತ್ ಲೇಡೀಸ್ ಡ್ರೆಸ್. ಡ್ರೆಸ್ ರೀ ಹಾ ಹಾ ಅಂದ್ರೆ ಲೇಡೀಸ್ ಡ್ರೆಸ್ ಅಂದ್ರೆ ಹೆಂಗ್ರಿ ಕೆಲವೊಬ್ರಿಗೆ ಅಂಗಡಿ ಒಳಗ್ ನೋಡಿರ್ತಾರ ಅದ ತರದನ ಸಿಕ್ತಿರೋದಿಲ್ಲ ಬೇರೆ ಕಡೆ. ಹ್ಮ್. ಜಸ್ಟ್ ನಂಗೆ ಫೋಟೋ ತಂದ್ ತೋರ್ಸಿದ್ರು ನಾನ್ ಮಾಡ್ಕೊಡ್ತೀನಿ. ಮತ್ತ ಅದ್ರದ್ದು ಅರ್ಬಿ ಅದ್ರದ್ ಅರ್ಬಿ ಅವ್ರ ತಂದ್ ಕೊಟ್ರೆ ಒಳ್ಳೇದ. ಇಲ್ಲ ಅವ್ರಿಗೆ ಸಿಗ್ಲೇ ಇಲ್ಲ ಅಂತಂದ್ರೆ ನಾನಾ ಅರ್ಬಿ ತಗೊಂಡ್ ಬಂದ್ ಕೇಸ್ ಮಾಡ್ಕೊಡ್ತೇನೆ. ನೀವ ಅವ್ರಿಗೆ ಜಸ್ಟ್ ಏನೋ ಸ್ವಲ್ಪ ಕಲರ್ ಆಗ್ಲಿ ಡಿಸೈನ್ ಆಗ್ಲಿ ಸ್ವಲ್ಪ ಫರಕ್ ಆದ್ರೂ ಮಾಡ್ಕೊಟ್ಟಿರ್ತೀನಿ. ಹಾ ಹಾ ಮಾಡಿಕೊಟ್ಟಿರ್ತೀರಿ. ಮತ್ತೀಗ ಲೇಡೀಸ್ ಡ್ರೆಸ್ ಎಲ್ಲಾರು ಸ್ಟಿಚ್ ಮಾಡೋದಿರ್ತತಿ ಹರಿದಿರ್ತತಿ ಅದನ್ನು ಮಾಡ್ಕೊಡ್ತೀರಿ? ಹಾ ಅಲ್ಟ್ರೇಷನ್ ಮಾಡ್ಕೊಡ್ತೀನಿ. ಆಮೇಲೆ ಏನ್ರ ಒಂದ್ ಸ್ವಲ್ಪ ಆಗಿದ್ರ ಅದನ್ನು ಸ್ಟಿಚಿಂಗ್ ಮಾಡ್ಕೊಡ್ತೀನಿ. ಅದನ್ನು ಮಾಡ್ಕೊಡ್ತೀರಿ ಹೊಸದನ್ನು ಹೊಲ್ ಕೊಡ್ತೀರಿ? ಹಾ ಹೊಸದನ್ನ ಹೊಲಕ್ ಕೊಡ್ತೀನಿ. ಮತ್ತಕ್ಕಾರಿ ಈಗ ಒಂದೊಂದ್ ಫ್ಯಾಷನ್ ಬಂದೈತ್ರಿ ಲೈಕ್ ಹಿಂಗ ಚುಂಬರದ ಗತೆ ಹಚ್ತಾರಲ್ಲ ರೀ ಆ ಟೈಪ್ ಈಗ ಲೈಟಿಂಗ್ ಸ್ಟಿಪ್ ಬಂದಾವ್ರಿ ಇಂತ ಕ್ಲೋತ್ ಗಳ್ ಹಚ್ಚಾಕ. ಸೊ ಅವನ್ನೆಲ್ಲ ಮಾಡ್ತೀರಿ ನೀವ? ಹಾ ಅದ್ರೊಳಗ್ರಿ ಒಂದ್ ಸಿಮ್ಮರ್ ಟೈಪ್ ಬರ್ತೈತ್ರಿ ಪರ್ ಅಲ್ಲರಿ ಅದ ಸಿಮ್ಮರ್. ಅದನ್ನು ನಾನು ಬ್ಯಾಕ್ ಡ್ರಾಪ್ ಆಗ್ಲಿ ಸೀಲಿಂಗ್ ಆಗ್ಲಿ ಮಾಡಿ ಕೊಟ್ಟಿರ್ತೀನಿ. ಆಮೇಲೆ ಈಗ ಇನ್ನೂ ಒಂದ್ ಸ್ಟ್ರಿಪ್ ಅಂತ ತೆಗಿಸ್ರಿ. ಈಗ ಇದನ್ನ ರೆಡಿ ಮಾಡತ್ತೇನ್ರಿ ನಾನು. ಇಲ್ಲಿ ಮೇಲ್ಗಡೆ ರೆಡಿ ಮಾಡಿದೀನಿ ಇಲ್ಲಿ ಕೆಳಗಡೆ ಸ್ಟ್ರಿಪ್ ಬರ್ತೀರಿ. ಇಲ್ಲಿ ಹಾ ಅದ್ ರೆಡಿ ಆಗದ್ ಕೂಡ್ಲೆ ಈ ತರ ಕಾಣ್ತೈತ್ರಿ. ತೋರ್ಸ್ರಿ ಯಾವ ತರ ಅದ? ಅಂದ್ರೆ ಇದೆಲ್ಲ ಈಗ ಲೈಟಿಂಗ್ ಐತಿ ನೋಡ್ರಿ ಇದು. ಅಂದ್ರೆ ಮ್ಯಾಲ ಅದ್ರ ಅಲ್ಲಿ ಲೈಟ್ ಅದಲ್ಲ ಅದು ಲೈಟ್ ಹಚ್ಚಾರಿ ನಾವು? ಹಾ ಅಂದ್ರೆ ಈಗ ಎಲ್ಲಿ ಇಲ್ಲಿ ಲೈಟ್ ಎಲ್ಲಿ ಬರೋದಿಲ್ಲ? ಇಲ್ಲಿ ಕೆಳಗ್ ಬರ್ತೈತ್ರಿ. ಇಲ್ಲಿ ಕೆಳಗ ಹಚ್ಚಾರ ನೀವು? ಅಂದ್ರೆ ಇನ್ನ ರೆಡಿ ಮಾಡತ್ರಿ ಈಗ? ಹಾ ಅದ್ ರೆಡಿ ಆದ್ ಕೂಡ್ಲೆ ಟೋಟಲಿ ಈ ತರ ಕಾಣ್ತೈತ್ರಿ. ಅದ ಮತ್ ಬೇರೆ ಕಲರ್ ಬರಂಗಿಲ್ಲ ಅದ್ರಾಗ? ಇದ್ರ ವಾಮ್ ಒಂದ್ ಬರ್ತೈತ್ರಿ. ಅಂದ್ರೆ ಈಗ ವಾಮ್ ಅಂದ್ರೆ ಈಗ ಒಬ್ಬೊಬ್ರಿಗೆ ಬೇರೆ ಬೇರೆ ಕಲರ್ ಬೇಕಾಗಿರ್ತೈತಿ. ಒಬ್ಬರಿಗೆ ರೆಡ್ ಬೇಕಾಗಿರ್ತೈತಿ, ಒಬ್ರು ಬ್ಲೂ ಬೇಕಾಗಿರ್ತೈತಿ. ಮತ್ತ ಅವ್ರಿಗೆ ಮತ್ತ ಹಂಗ ಸಿಗಂಗಿಲ್ಲ ನಿಮ್ ಕಡೆ? ಇಲ್ರಿ ಆಲ್ಮೋಸ್ಟ್ ಡೆಕೋರೇಷನ್ ಮಾಡೋರೆಲ್ಲ ವಾಮ ಆಮೇಲೆ ವೈಟ್ ಅನ್ನ ಯೂಸ್ ಮಾಡ್ತಾರ. ಹಾ ಅಂದ್ರೆ ಅದ ಚಂದ ಕಾಣ್ತೇನ? ಹಾ ಅದ ಚಂದ ಅನಸ್ತೈತ್ರಿ ಲುಕ್ ಅನ್ನು ಕೊಡ್ತೈತಿ ಅಂದ್ಕೂಡ್ಲೆ ಅದನ್ನ ಮಾಡ್ತಾರ. ಇನ್ನು ಇದ್ ಅರ್ಬಿ ನೀವು ಚೇಂಜ್ ಮಾಡ್ಕೋಬಹುದು ಬೇಕಾದ ಕಲರ್. ಅರ್ಬಿ ಹಾ ಹಾ ವೈಟ್ ಹಾಫ್ ವೈಟ್ ನಿಮ್ ಯಾವ್ದ ಚಾಯ್ಸ್. ಹಾ ಅದ್ರಾಗ ಬೇರೆ ಬೇರೆ ಕಲರ್ ಸಿಗ್ತಾವ ಅರ್ಬಿ ಒಳಗ? ಅರ್ಬಿ ಒಳಗ್ ನೀವ್ ಯಾವ್ದು ಕಲರ್ ಚಾಯ್ಸ್ ಮಾಡ್ಕೋಬಹುದು. ಜಸ್ಟ್ ಯಾರು ಮಾಡೋದಿಲ್ಲ ವೈಟ್ ಹಾಫ್ ವೈಟ್ ಅಷ್ಟ ಮಾಡಿರ್ತಾರ. ಅಂದ್ರ ಅವ ಲೈಟಿಗೆ ಅದು ಮ್ಯಾಚ್ ಆಗ್ಬೇಕಲ್ಲ? ಅದ್ ಮ್ಯಾಚ್ ಆಗತ್ರಿ. ಮ್ಯಾಚ್ ಆಕೈತಿ. ಮತ್ತೇನ್ ಬೇರೆ ನೀವು ಸರ್ವಿಸ್ ಮಾಡ್ಕೊಡ್ತೀರಿ? ಮತ್ತೇನಂತಂದ್ರ ನಾವು ನಿಮ್ಗೆ ಆಗಲೇ ಹೇಳಿದ ಪ್ರಕಾರ ಲೇಡೀಸ್ ಹಾ. ಯಾವ ತರ ಐತ್ರಿ ಲೆಹೆಂಗಾ ಹಾ. ಚೂಡಿ ಬ್ಲೌಸ್ ಲೇಡೀಸ್ ಆಲ್ ಟೈಪ್ ಸ್ಟಿಚ್ ಮಾಡಿ ಕೊಡ್ತೇವ್ರಿ ನಾವು. ಟೀಚ್ ಆಮೇಲೆ ಅರ್ಬಿನೂ ಹೊಲ್ದ್ ಕೊಡ್ತೀರಿ? ಹಾ ಅದ ಅರ್ಬಿ ಹೊಲಕ್ ಕೊಡ್ತೇವ್ರಿ. ಮತ್ತ ಅವ್ರು ಒಂದ್ ವೇಳೆ ಅರ್ಬಿ ತಂಗ್ ಕೊಡಕ್ ಆಗುದಿಲ್ಲ ನೀವ ಅರ್ಬಿ ತಗೊಂಬಂದ್ ಸ್ಟಿಚ್ ಮಾಡ್ಕೊಡಂದ್ರ ಅದಕ್ಕೂ ನಾವ್ ರೆಡಿ ರೀ. ಒಟ್ಟು ಸೈಜ್ ಅವ್ರು ಕೊಟ್ಟೋದ್ರ ಸೈಜ್ ಆಮೇಲೆ ಈ ತರ ಹೊಲಿಬೇಕು ಅನ್ನೋದೊಂದ್ ಫೋಟೋ Idea, ಹಾ. ಮುಗಿತ್ರಿ. ಹಾ ಫೋಟೋ ಐಡಿಯಾ ಕೊಟ್ಬಿಟ್ರೆ ಬಗ್ಗೆ ಇರ್ತ. ಹಾ ಮತ್ತ ಇನ್ನೊಂದು ಹೇಳ್ಬೇಕಂದ್ರೆ ಕೇಳ್ಬೇಕಂದ್ರೆ ನಿಮಗ ಜೆಂಟ್ಸ್ ಏನ್ ಹೊಲ್ದ್ ಕೊಡ್ತಿರೋ ಇಲ್ಲೋ ಅಂತ? ಇಲ್ಲ ಜೇನ್ಸ್ Gents ಇಲ್ಲ. ಏನಿಲ್ಲ. ಜೀನ್ಸ್ ಪ್ಯಾಂಟ್ ಅದು ಆದ್ರೆ ಅಲ್ಟ್ರೇಷನ್ ಮಾಡ್ಕೊಟ್ಟಿರ್ತೇವೆ ಫಿಟ್ಟಿಂಗ್. ಅಂದ್ರೆ ಜೆಂಟ್ಸ್ ಪ್ಯಾಂಟ್ಸ್ ಅಷ್ಟೇ ನೀವು ಅಲ್ಟ್ರೇಷನ್ ಮಾಡ್ಕೊಡ್ತೀರಿ? ಅಲ್ಟ್ರೇಷನ್ ಅದು ಮಾಡ್ಕೊಟ್ಟಿರ್ತೀವಿ. ಮಾಡ್ಕೊಡ್ತೀರಿ ಒಟ್ಟ? ಹಾ 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 ಅದ್ರ ಒಂದು ಆಪ್ಷನ್ ಐತೆ ಅಂದಂಗ. ಹಾ ಆಪ್ಷನ್ ಈಗ ಒಳ್ಳೆ ಮತ್ತೇನಿಲ್ಲ. ಮತ್ತ ನೀವು ಇವ ಬ್ಲೌಸ್ ಅದು ಹೊಲಿತಾರ ಅವನು ಮಾಡ್ತಾರೆ? ಅದೇ ಲೇಡೀಸ್ ಅನ್ಬೇಕು ಲೇಡೀಸ್ ಬೇಕಾಗುವಂತ ಆಲ್ ಟೈಪ್ಸ್ ಕ್ಲಾತ್ ಎಲ್ಲ ಸ್ಟಿಚ್ ಅರ್ಬಿಗಳು. ಮಾಡ್ಕೊಡ್ತೀನಿ. ಹಾ ಡಿಸೈನ್ ಅದು ಆರಿ ಹಾ ಹಾ ಅರಿ ವರ್ಕ್ ಇಲ್ಲ. ಅರಿ ವರ್ಕ್ ಇಲ್ಲ ಮತ್ತೆ ಈಗ ಎಂಬ್ರಾಯ್ಡ್ರಿ ಜರ್ದೋಶಿ ಇವ್ ಯಾವ್ದು ಇಲ್ಲ. ಬಟ್ ನಿಮ್ಗ್ ಕಾಸ್ಟ್ಯೂಮ್ ಯಾವ ತರ ಬೇಕಾ ಆ ತರ ರೆಡಿ ಮಾಡಿ ಕೊಡ್ತೀನಿ. ಕೊಡ್ತೀರಿ? ಈಗ ಈಗ ಇನ್ನೂ ಲೇಡೀಸ್ ಅರ್ಬಿ ಒಳಗ ಫ್ಯಾಷನ್ ಭಾಳ ಬರತಾವ. ಅದನ್ನು ಇನ್ನು ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಡ್ತೀರಿ ಹೆಂಗ? ಅದ ಹೇಳಿದಿಲ್ರಿ ಯಾವ ಟೈಪ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಜಸ್ಟ್ ನಂಗೊಂದ್ ಫೋಟೋ ಬೇಕ್ರಿ. ತೋರ್ಸಿದ್ರೆ ಸಾಕು? ಹಾ ಫೋಟೋ ಬೇಕ್ರಿ ಈ ತರ ಇಲ್ಲ. ಬೇಕಂತ ಫೋಟೋ ಸೈಜ ಬೇಕು. ಈಗ ಲೇಡೀಸ್ ಅರ್ಬಿ ಒಳಗ ಅವ್ರಿಗೆ ಐಡಿಯಾ ಇರ್ಲಿಲ್ಲ ನನಗ್ ಚಂದ ಕಾಣ್ಬೇಕು ನೋಡ್ರಿ ಒಟ್ಟು ನೀವು ಹೆಂಗ್ ಮಾಡ್ತೀರಿ ನೀವು ಐಡಿಯಾ ಕೊಡ್ರಿ ಅಂತ ಅದು ಕೊಡ್ತೀರಿ ನೀವು? ಹಾ ಕೊಡ್ತೇವ್ರಲ್ಲ. ನಾ ಈಗ ಎಕ್ಸಾಂಪಲ್ ಈ ತರ ನನ್ ಕಡೆ ಅರ್ಬಿ ಐತಿ ಇದ್ರೊಳಗ್ ಯಾವ ತರ ಹೊಲದ್ರ ನಂಗ್ ಚಲೋ ಅನಸ್ತೈತಿ ಡ್ರೆಸ್ ಸರಿ ಅನಸ್ತೈತಿ ಅಂತ ಹೇಳಿದ್ರೆ ನಾ ಹೇಳ್ತೇನೆ. ಲೆಹಂಗಾ ಅಥವಾ ಚೂಡಿ ಅಥವಾ ಒನ್ ಪೀಸ್ ಗೌನ್ ಏನ್ ಹೊಲದ್ರ ಸರಿ ಕಾಣ್ತೈತಿ ಅನ್ನೋದನ್ನ ನಾನ್ ತಿಳಿಸ್ಕೊಟ್ಟು ನಾನ್ ರೆಡಿ ಮಾಡ್ತೀನಿ. ಲೈಕ್ ಒಬ್ಬೊಬ್ರ ಸಿರಿ ಇರ್ತೈತೆ ಹಾ ಅದನ್ನ ಲೆಹಂಗಾ ಮಾಡೋದಿರ್ತೈತಿ. ಲೆಹಂಗಾ ಮಾಡ್ಕೊಡ್ರೆ ನನಗೆ ಸಿರಿ ಈಗ ಸ್ವಲ್ಪ ಹಾಕೊಳಕ್ ಅನುಕೂಲ ಅದನ್ನು ಮಾಡ್ಕೊಡ್ತಿರ್ಬೇಕು. ಅದನ್ನು ಮಾಡ್ಕೊಡ್ತೇವ್ರಿ. ಆಲ್ಮೋಸ್ಟ್ ನಾನ್ ಮಾಡಿ ಕೊಟ್ಟಿದ್ದೇನ್ರಿ. ಅವ್ರ ಫೋಟೋಸ್ ನನ್ ಕಡೆ ಅದಾವ. ಫೋಟೋಸ್ನು ನಿಮ್ಗೆ ತೋರಿಸ್ತೇನ್ರಿ ನಾನು. ಅಟ್ಲೀಸ್ಟ್ ಅಂದ್ರೆ ಸಾಡಿ ಮ್ಯಾಗ ಡ್ರೆಸ್ ರೆಡಿ ಮಾಡಿದ್ದೈತಿ. ಸಾಡಿ ಕನ್ವರ್ಟ್ ಟು ಡ್ರೆಸ್ ಮಾಡಿದ್ದನು Dress ಮಾಡಿದ್ದ. ಮತ್ತ ಒಬ್ಬರೀಗ ಸೀರಿದನ ಅದ ಮಸರಾಯಿ ಸೀರೆಗಳು ಇರ್ತಾವಲ್ಲ ಆ ಸೀರಿದನ ಅದ ಇದನ್ನ ಲೆಹಂಗಾ ಏನದ ಚೂಡಿದಾರ ಹೊಲ್ದ್ ಕೊಡಂತಾರ. ಮಸರಾಯಿ ಸೀರೆದಲ್ಲ
ಅದ ಸೀರಿಯಲ್ ಒಳಗೆ ನೋಡ್ತೇವಲ್ಲ ನಾವು ಜರಿ ಜರಿ ವಾರ್ಪದ್ ಇರ್ತದ ಅಂದ್ರೆ ಇಲ್ಲಿ ಪುಗಾಗತೆ ಇರ್ತದ ಅದರ ಹೇಳಿದ್ರಿ ನಾ ನಿಮ್ಗ ಅದನ್ನ ಫೋಟೋ ಕೊಡ್ತೀನಿ ನಾ ನಿಮ್ಗ. ಮತ್ ಇನ್ನೊಂದ್ರಿ ನೀವು ಸಣ್ಣ ಪಾಪುಗ ಅದು ಹೊಲದ್ ಕೊಡ್ತಾರೆ ಹಂಗ ಲೆಂಗಾದು. ಹಾ 1 ವರ್ಷದ ಹಿಡ್ಕೊಂಡ ಬೇಕಾದ ಸೈಜ್ ಬೇಕಾದ್ರೂ ನಮ್ ಕಡೆ ಸಿಕ್ತೈತ್ರಿ, ನಾ ಹೊಲಕ್ ಕೊಡ್ತೀನಿ. ಆಕಾರ ಇದು ಮತ್ತೆ ಇದು ಏನ್ರಿ ಇದು ಹಚ್ಚಿರಿ ಕೆಳಗಿದ? ಹಾ ಇದ್ರಿ ಇಲ್ಲ ಐತ್ ನೋಡ್ರಿ, ಅದೇನ್ರಿ ಅದ? ಇದ ವಾದಿರಿ, ಇದ ಕಾಟನ್ ವಾದಿ ಬರ್ತೈತ್ರಿ. ಬ್ಯಾಕ್ ಡ್ರಾಪಿಗೆ ಅದು ಇದನ್ನ ಯೂಸ್ ಮಾಡ್ತೇವೆ. ಬ್ಯಾಕ್ ಡ್ರಾಪಿಗೆ ಫಿರಿವಿಲ್ ಅಂತಂದ್ರೆ ಸ್ಟೇಜ್ಗ 1 ಫುಟಿಂದ 2 ಫುಟಿಂದ ಬೇಕಾಗಿತ್ರಿ. ಅದಕ್ಕೆ ಇದನ್ನ ಹೊಡದ್ ಕೇಸ ಇದನ್ನ 1 ಇಂಚಿದ ನಾಟ್ ಹಚ್ತೇವ್ರಿ. ಕೆಲವೊಬ್ರಿಗೆ ಇದು ಪ್ರಶ್ನೆ ಇರ್ತೈತ್ರಲ್ಲ, ವಾದಿ ನಾವ್ ತಂದ್ ಕೊಡ್ಬೇಕಾ ಏನ್ ನೀವ ಹಚ್ತೇರಿ ಅಂತ ಹಿಂಗ್ ಕೇಳ್ತಾರ. ತಂದು ಕೊಡ್ಬೇಕಾಗುವಂತ ಅವಶ್ಯಕತೆ ಇಲ್ರಿ, ಜಸ್ಟ್ ಹೇಳಿದ್ರ ಸಾಕ. ಅದಕ್ಕೆ ಏನ್ ಬೇಕಲ್ಲ ಅದೆಲ್ಲ ಮಟೀರಿಯಲ್ ನಾನ ಹಚ್ಚಿ ರೆಡಿ ಮಾಡ್ಕೇಸಿ ಇಟ್ಟಿರ್ತೇನ್ರಿ. ಈಗ ವಾದಿ ಅವ್ರೆ ಹಚ್ಚಂತೀನಿ ಎಕ್ಸ್ಟ್ರಾ ಹೇಳ್ಬೇಕು ಈ ಪ್ಯಾಟರ್ನ್ ಐತ್ ಅಂತ ಅಂದ್ಕೂಡ್ಲೆ ನಂಗೆ ಗೊತ್ತಾಗ್ಬಿಡ್ತೈತಿ ಇದಕ್ಕೆ ವಾದಿ ಬೇಕಾ ಗೊತ್ತಾಕೇತ್ರಿ. ಯಾವ ಪ್ಯಾಟರ್ನ್ ಮೇಲೆ ಡಿಪೆಂಡ್. ಹಾ ಪ್ಯಾಟರ್ನ್ ಮೇಲೆ ಡಿಪೆಂಡ್. ಬಪ್ಪಾಯಿ ಟೇಬಲ್ ಕದು ಬರೋದಿಲ್ಲ, ಅದಕ್ಕೇನ್ ಹಚ್ಚೋದಿಲ್ಲ. ಚುನ್ರಿಗೆ, ಫಿರಿಲ್ಕ, ಕೆಲವೊಂದ್ ವಿಷಯಕ್ಕ ಸ್ಟ್ರಿಪ್ಗ ಇದಕ್ಕೆಲ್ಲ ಬೇಕಾಗತ್ತ ಹಚ್ತೀವಿ. ಅಕ್ಕರಿ ಈಗ ಹೆಂಗಾರು ಗಣಪತಿ ಹಬ್ಬ ಬಂತ್ರಿ, ಎಲ್ಲಾರು ಮನ್ಯಾಗ ಡೆಕೋರೇಷನ್ ಮಾಡವ್ರ. ಈಗ ಕೆಲವೊಬ್ರು ಮಂದಿಗೆ ಅರ್ಜೆಂಟ್ ಒಳಗ ಆರ್ಡರ್ ಕೊಡ್ತಾರ ನಿಮ್ ಕಡೆ, ಅದ್ 2 ದಿವಸನೇ ಮಾಡ್ಕೊಡ್ತಾರ ನೀವು? ಇಲ್ಲೋಡ್ರಿ, ಎಲ್ಲಾ ಫೆಂಡಲ್ದವ್ರಿಗಿದು ಬಹಳ ಅರ್ಜೆಂಟ್ ಇರ್ತೈತಿ. ಹಿಂಗಾಗಿ ಅವ್ರಿಗೆ ಬರಾಕನು ಅನುಕೂಲ ಇರುದಿಲ್ಲ, ಮತ್ತ ಅವ್ರಿಗೆ ಪರ್ಚೇಸ್ ಮಾಡಿ ತಂಗ್ ಕೊಡೋಷ್ಟನು ಸೌಡ್ ಇರೋದಿಲ್ಲ ರೀ. ಹಿಂಗಾಗಿ ನಾನು ಹೇಳುವಂತದ್ದು ಏನಂದ್ರ ಲೇಡೀಸ್ದ ಒಂದ್ ಸ್ವಲ್ಪ ಲೇಟ್ ಆಕೇತ್ರಿ ನಮ್ಗ ಮಾಡಿಕೊಡಾಕ. ಆದ್ರ ಇದು ಫೆಂಡಾಲಕ್ ಏನ್ ಬೇಕಾಗುವಂತದ್ದು ಇರ್ತೈತಲ್ರಿ, ಇದನ್ ಮಾತ್ರ ನಾವ್ ಭಾಳ ಜಲ್ದಿ ಮಾಡ್ಕೊಡ್ತೇವೆ. ಆಮೇಲೆ ಅವ್ರಿಗೆ ಬಂದ್ ಒಯ್ಯಾಕ ಆಗ್ಲಿಲ್ಲ ಅಂದ್ರ ಬೆಳಗಾವಿ ಒಳಗ ಅವ್ರು ಇಲ್ಲೇ ಎಲ್ಲಾರ ಆಸ್ಪಾಸ್ ಲೊಕೇಶನ್ ದಾಗ ಇದ್ರೂನು ಅವ್ರ ತನ ಹೋಗಿ ನಾವ್ ಇದನ್ನ ಮುಟ್ಟಿಸ್ ಬರ್ತೀವ್ರಿ. ಮತ್ತೀಗ ಕೆಲವು ಮಂದಿ ಥರ್ಮಾಕೋಲ್ ಮಾಡ್ತಾರ್ರಿ ಡೆಕೋರೇಷನ್, ಆ ತರ ಒಳಗ ನಿಮ್ಗೆ ಏನ್ ಸಿಗ್ತೈತೇನ್ರಿ? ಇಲ್ಲ ರೀ, ಆ ತರ ಎಲ್ಲ ಏನಿಲ್ಲ. ಅಂದ್ರೆ ಬ್ಯಾಕ್ ಗ್ರೌಂಡ್ ಪರ್ದಾ ಇವೆಲ್ಲ ಇವೆಲ್ಲ ಸಿಗ್ತಾವ್ರಿ. ಕರೆಕ್ಟ್. ಇನ್ನೊಂದು ಇಂಪಾರ್ಟೆಂಟ್, ಈಗ ಹೊರಗಿನ ಊರ ಅವ್ರ ಆರ್ಡರ್ ಮಾಡ್ರ, ಈಗ ನಮ್ಮ ಅರ್ಬಿ ಹೊಲ್ದ್ ಕೊಡ್ರಿ, ಸ್ಟಿಚಿಂಗ್ ಮಾಡ್ಕೊಡ್ರಿ ಅಂದ್ರೆ ಅವ್ರು ಹೆಂಗ್ ಮಾಡ್ಕೊಡ್ತೀರ ಅಂತ? ಹಾ, ಅವ್ರ ನಂಗ ಕಾಂಟ್ಯಾಕ್ಟ್ ಮಾಡ್ಕೇಸಿ ಕೇಳಿದ್ರಂದ್ರ ನಾನು ಅವ್ರಿಗೆ ಯಾವ ತರ ಬೇಕಾ ಆ ತರ ಎಲ್ಲಾ ತಿಳ್ಕೊಂಡ್ ಕೇಸಿ ನಾನ್ ಸ್ಟಿಚ್ ಮಾಡಿ ಅವ್ರಿಗೆ ಪಾರ್ಸಲ್ ಹಾಕ್ಬಹುದು. ಹಾ ಕಳ್ಸ್ಕೊಡ್ತೀನಿ. ಅದು ಅವೈಲೇಬಲ್ ಐತೆ? ಹಾ ಐತಿ. ಆದ್ರೆ ಇದನ್ನ ಮಂದಿಗೆ ಬಾಳ ಯೂಸ್ ಆಕೈತ್ರಿ. ಹೊರಗಿನ ಊರವ್ರಿಗೆ, ಹೊರಗಿನ ಊರಿನ ಮಂದಿ ಇವ್ರಿಗೆ ಹೇಳ್ರಂದ್ರ ಮತ್ತ ಅವ್ರಿಗೆ ಬರಕ್ ಆಗೋದಿಲ್ಲ. ಕೆಲವೊಂದ್ಸಲ ಏನ್ರ ಪ್ರಾಬ್ಲಮ್ಸ್ ಇರ್ತಾವ, ಬರಕ್ ಆಗೋದಿಲ್ಲ ಅಥವಾ ದೂರ ಇರ್ತೈತಿ. ಬಾಗೇವಾಡಿ, ಖಾನಾಪುರ ಈ ಕಡೆ ಎಲ್ಲೂ ಇದ್ರು ನಾವು ಟ್ರಾನ್ಸ್ಪೋರ್ಟ್ ಕಳಿಸ್ತೇವ್ರಿ. ನೀವು 4 ಊರ್ ಹೇಳಕ್ ಹೋಗ್ಬೇಡ್ರಿ, ಇಡೀ ಕರ್ನಾಟಕ ನೋಡ್ರಿ. ಎಲ್ಲಿದ್ರು ನಾವು ಕಳಿಸ್ಕೊಡ್ತೇವ್ರಿ, ಅದೇನಿಲ್ಲ ಏನಿಲ್ಲ. ಅಷ್ಟೇ ಏನ ಡೆಲಿವರಿ ಚಾರ್ಜಸ್ ಅದ ಅವ್ರ ಕಡೆ ಇನ್ಕ್ಲೂಡ್ ಆಗಿರುತ್ತೆ. ಮತ್ತ ಅದು ಅಲ್ದರಿ ನಾವ ರೇಟ್ ಜಾಸ್ತಿ ಇಟ್ಟೇ ಇಲ್ಲ ರೀ, ರೇಟ್ ಅಗ್ದಿ ರೀಸನೇಬಲ್ ಐತಿ. ಯಾಕಂದ್ರೆ ನಾವ್ ಮನಿ ಒಳಗ್ ಮಾಡೋದ್ರದಿಂದ ನಾವ್ ಜಾಸ್ತಿ ಕಮ್ಮಿನ ತಗೊಂಡಿದೇವಿ. ಯಾವ್ದೇ ತರದ ಫ್ಯಾಕ್ಟ್ರಿ ಇಲ್ಲ. ನನ್ ಕಡೆ 3 ಮಂದಿ ಲೇಡೀಸ್ ಅದಾರ ಕೆಲ್ಸಕ್ಕ, ಅವ್ರನ್ನ ಇಟ್ಕೊಂಡ್ ಕೇಸ್ ನಾನ್ ಮನಿ ಒಳಗನೆ ಕೆಲಸ ಮಾಡ್ತೇನಿ. ಹಿಂಗಾಗಿ ರೇಟ್ ಅಂತೂ ಅಜ್ಜಿಬ್ಬಾತ್ ಜಾಸ್ತಿ ಇಲ್ಲ, ರೀಸನೇಬಲ್ ಐತಿ, ಕಡಿಮೆ ಒಳಗ ಐತಿ. ನೋಡ್ರಿ ಎಲ್ಲಾರು ಒಂದ್ಸತಿ ಆರ್ಡರ್ ಕೊಡ್ರಿ, ಒಂದ್ಸತಿ ಸ್ಟಿಚಿಂಗ್ ಅನ್ನು ಹೆಂಗ್ ಆಗ್ತೈತಿ ನೋಡ್ರಿ. ಅಕ್ಕಾರಿ ನಿಮ್ ಕೆಲ್ಸದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಿ, ಮತ್ತು ವೀಕ್ಷಕರಿಗೂ ಇಷ್ಟೆಲ್ಲ ನಾಲೆಜ್ ಕೊಟ್ರಿ. ನಿಮ್ದ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹೇಳ್ರಲ್ಲ. ಉತ್ತರ ಕರ್ನಾಟಕ ಬೆಳಗಾವಿ ಊರಾಗ್ರಿ, ಕಾಸ್ಬಾಗ್ ಬಾಜಾರ್ ಗಲ್ಲಿ ನೇರ್ ಬೈ ಗಣಪತಿ ಟೆಂಪಲ್ ರೀ. ಓ ಅಂದ್ರ ನಮ್ದು ಕುಂದಾನಗರಿ ಬೆಳಗಾವಿ. ಓ ನಮ್ ಕುಂದಾನಗರಿ ಬೆಳಗಾವಿ. ಅಕ್ಕಾರ ಹಂಗ ನಮ್ ವೀಕ್ಷಕರಿಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ನ ಹೇಳ್ರಲ್ಲ. 9972071437. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ನಿಮ್ಗೆ ನಾವು ತಿಳಿಸ್ಕೊಟ್ಟೇವ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೇನ್ರಿ, ಅಡ್ರೆಸ್ನು ಕೊಟ್ಟೇನ್ರಿ. ಎಲ್ಲ ನೀವು ಮಾಹಿತಿ ತಿಳ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತಿಳ್ಕೊಂಡು ಬರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಹ್ಯಾಪಿ ಆಗಿರ್ರಿ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಮಂಗಲ್ ಮೂರ್ತಿ ಮೋರ್ಯ. ಮಯ್ಯ ಮತ್ ನೀ ಎಲ್ಲಿ ಹೊಲ್ಸಾವ್ಲೆ ಡೆಕೋರೇಷನ್ ಸಾಮಾನ್ದ? ನಾನಂತೂ ಇಲ್ಲೇ ಹೊಲ್ತಾವಣಪ್ಪ. ನಾನು ತಗೊಳಗಪ್ಪ, ಇಲ್ಲಿದ್ರ